ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮುಂದುವರಿಸೋಣ ಟಿಕೆಟ್ ಟು ಫಿನಾಲೆ. ಸ್ವಾಗತಿಸಿ ಬೆಳಗಾವಿಯ ಅಮೋಘ ವರ್ಷ ಫ್ರಮ್ ಟೀಮ್ ಲಕಲಕ ಲಕ್ಷ್ಮೀ ನಾಗರಾಜ್. ಅರ್ಜುನ್ ಸರ್, ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ರಿ ಈ ಪರ್ಫಾರ್ಮೆನ್ಸ್ಗೆ. ಇದಕ್ಕೆ ಸ್ಟ್ಯಾಂಡಿಂಗ್ ಅವೇಷನ್ ಮಾತ್ರ ಸಾಲಲ್ಲ ಮೇಡಮ್. ಸಾಮಾನ್ಯದ ವ್ಯಕ್ತಿ ಅಲ್ಲ ಅವನು. ಹೌದು, ಎಷ್ಟು ಇನ್ಸ್ಪೈರ್ ಮಾಡಿದಾನಂದ್ರೆ ನನ್ನನ್ನು ಮ್ಯೂಸಿಕ್ಗೆ ಕಲಿದೆ. ನೆಕ್ಸ್ಟ್ ಲೆವೆಲ್ ಮಾಡಿ ಸರಿಗಮಪದಲ್ಲಿ ಎಷ್ಟೋ ಮಕ್ಕಳು ನೋಡಿದ್ದೀನಿ, ಮ್ಯೂಸಿಕ್ ಕಲಿದೆ ಮೇಡಮ್. ಏನು ಇಂಪ್ರೂವೈಸೇಷನ್ಗಳು. ಆಮೇಲೆ ಈ ವಯಸ್ಸಿಗೆ ಅವನಿಗೆ ಆ ಸಾಹಿತ್ಯ, ಆಮೇಲೆ ಆ ಸಾಹಿತ್ಯದಲ್ಲಿರೋ ಡೆಪ್ತು, ಅದರಲ್ಲಿರೋಂಥ ದುಃಖ, ಅದರಲ್ಲಿರೋ ಖುಷಿ, ಅದು ಮಹಾಗುರುಗಳೇ ಒಂದು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಅವ್ರು ಕಂಪೋಸ್ ಮಾಡಿರೋದನ್ನು ಅರ್ಥ ಮಾಡ್ಕೊಂಡು ಇಷ್ಟು ಚಿಕ್ಕ ಗುರು ಇಷ್ಟು ಚೆನ್ನಾಗಿ ಹಾಡೋನಲ್ಲ, ನೀನೊಂದು ಮಹಾಗುರು ಕಣೋ. ನಿನ್ನ ವಯಸ್ಸಿನ ಮಕ್ಕಳಿಗೆ ನೀನು ಮಹಾಗುರುನೇ, ಖಂಡಿತವಲ್ಲ, ಎರಡನೇ ಮಾತೇ ಇಲ್ಲ. ಅಮೇಝಿಂಗ್ ಮೇಡಮ್. ಗೋಲ್ಡನ್ ಟೀಚರ್ ಸಿಕ್ಕಿದ್ದಾರೆ ಅವನಿಗೆ. ಖಂಡಿತವಲ್ಲೂ ಒಂದಿನ ಇಡೀ ಕರ್ನಾಟಕ ನೋಡಿ ಹೆಮ್ಮೆ ಪಡೋಂಥ ದಿನ ಬಂದೇ ಬರುತ್ತೆ. ಈಗ ಗುರುಗಳೇ, ನನಗೆ ನಿನ್ನ ಸಿಂಗಿಂಗಿಂತ ನಿನ್ನ ಇಮೋಷನ್ಸ್ ಇಷ್ಟ ಆಯಿತು ಜಾಸ್ತಿ. ಚೆನ್ನಾಗಿತ್ತು. ಬಟ್ ಈಗ ಇಲ್ಲಿಂದ ಕ್ವಾರ್ಟರ್ ಫೈನಲ್ಸಿಂದ ವಿ ಆರ್ ಗೋಯಿಂಗ್ ಅಪ್ ಅಂತ ಆ ದೃಷ್ಟಿಕೋನದಿಂದ ಹೇಳಬೇಕು ಅಂದರೆ, ವೆನ್ ಯು ಸಿಂಗ್ ಸಮ್ ಟೈಮ್ಸ್ ಏನಾಗುತ್ತೆ, ಎಕ್ಸ್ಟ್ರಾ ಕ್ಯಾಶುವಲ್ ಆಗಿದೆಯಾ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ. ಇನ್ನೂ ಒಂಚೂರು ಆ ಕ್ಯಾಶುವಲ್ ಇದನ್ನು ಒಂಚೂರು ಕಮ್ಮಿ ಮಾಡಿಕೊಂಡ್ರೆ ಇನ್ನೂ ಯು ಕ್ಯಾನ್ ರೀಚ್ ಮೋರ್ ಅಂತ ನನಗೆ ಅನ್ಸುತ್ತೆ. ಓಕೆ, ನನಗಿದನ್ನು ಒತ್ತಬೇಕೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಇದು ನನ್ನ ಚೇರ್ ಅಲ್ಲ. ಇದು ಇವತ್ತು ನಿಜಕ್ಕೂ ನನಗೆ ಅನ್ನಿಸ್ತಾ ಇರೋ ಅಂಥದ್ದು, ಇದಕ್ಕೊಂದು ಗೋಲ್ಡನ್ ಬಜರ್ ಕೊಡಲೇಬೇಕು ಅಂತ. ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ಓಕೆ, 1 2 3. ಸ್ವಾಗತಿಸಿ ಕಾರಟಗಿ ಅದ್ಯಾಮೇಶ ಫ್ರಮ್ ಟೀಮ್ ಲಕಲಕ ಲಕ್ಷ್ಮೀ ನಾಗರಾಜ್. ಧ್ಯಾಮೇಶ್, ಇವತ್ತು ಈ ಒಂದು ಸಾಂಗು ನನ್ನ ಹೃದಯಕ್ಕೆ ಎಷ್ಟು ಹತ್ತಿರ ಅಂತಂದರೆ, ಈ ಸಿನಿಮಾದ ಹಾಡುಗಳು ಇವತ್ತು ಶರಣನ ಬದುಕನ್ನೇ ಕಟ್ಟಿಸ್ಕೊಟ್ಟಂಥದ್ದು. ಖಂಡಿತವಾಗ್ಲೂ ಈ ಸಾಂಗಿನ ಮುಖಾಂತರ ನಿಮ್ಮ ಬದುಕಿನಲ್ಲೂ ಅದಾಗಲಿ ಅಂತ ಅನ್ನುವಂಥದ್ದು ನಾನು ಆಶಯಿಸ್ತೀನಿ. ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಶರಣ್ ಸರ್. ಅರ್ಜುನ್ ಸರ್, ಈ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅತುಲ್ ಅಜಯ್ ಅಂತ. ಹೌದು, ಆ ಕ್ರೆಡಿಟ್ಸ್ ಅವ್ರಿಗೆ ಖಂಡಿತವಾಗ್ಲೂ ಹೋಗ್ಬೇಕು. ನಾವು ಈ ವೇದಿಕೆ ಮೂಲಕ ಅದನ್ನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಸೊ ವಿ ಕ್ಯಾನ್ ನೆವರ್ ಫರ್ಗೆಟ್ ದ ಟ್ರೂತ್. ಇದರಲ್ಲಿರೋ ಪ್ರತಿಯೊಂದು ಸ್ವರಕ್ಕೂ ಓನರ್ ಅಜಯ್ ಅತುಲ್ ಅವರೇನೆ. ಅಂಡ್ ಮರಾಠಿ ಸಿನಿಮಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಹೆಸರು ಅವರು. ಅವರ ಒಂದು ಆ ಜಾಗದಲ್ಲಿ ಆ ಹಾಡು ಆ ಸಿನಿಮಾನ ಎಷ್ಟು ಲಿಫ್ಟ್ ಮಾಡ್ತಲ್ಲ, ಆ ಇಡೀ ಕ್ರೆಡಿಟ್ಸ್ ಖಂಡಿತವಾಗ್ಲೂ ಅತುಲ್ ಅಜಯ್ ಅವ್ರಿಗೆ ಮಾತ್ರ ಹೋಗಬೇಕು. ಆ್ಯಂಡ್ ಬ್ಯೂಟಿಫುಲ್ ಆಗಿ ಆಡಿದೆ. ಇವರನ್ನೇ ಮಾದರಿಯಾಗಿ ಇಟ್ಕೊಂಡು ಇದೇ ರೀತಿ 100 ಸಿನಿಮಾ ಅಲ್ಲ 200 ಸಿನಿಮಾಗಳಲ್ಲಿ ನೀನು ವಾಯ್ಸ್ ಮಿಂಚ್ಲಿ ಅಂತ ನಾನು ದೇವ್ರು ಹೇಳ್ತಿರ್ತೀನಿ. ಆಲ್ ದಿ ಬೆಸ್ಟ್ ಗುರುಗಳೇ. ಹಾಡುಗಾರಿಕೆಗಿಂತ ಹೆಚ್ಚಾಗಿ ಆ ಎಕ್ಸ್ಪ್ರೆಷನ್ಸ್ ಭಾಳ ಇಷ್ಟ ಆಯಿತು. ಚೆನ್ನಾಗಿ ಹಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಗುರುಗಳೇ. ಈಗ ಸ್ಪೆಷಲ್ ಆಗಿ ಮತ್ತೋರ್ವ ಅತಿಥಿ ನಮ್ಮ ವೇದಿಕೆನ ಅಲಂಕರಿಸೋದಕ್ಕೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಸ್ಪೆಷಲ್ ಗೆಸ್ಟ್. ಸ್ಪೆಷಲ್ ಸರ್ಪ್ರೈಸ್. ಅರ್ಜುನ್ ಸರ್, ನನಗೆ ಪರಿಚಯ ಇರೋಷ್ಟು ಗೊತ್ತಿರೋಂಥ ಒಂದು ವಿಷಯ ಏನಂದ್ರೆ, ಅವರ ಏಕೈಕ ಪ್ರಪಂಚ ಇವತ್ತು ಈ ವೇದಿಕೆ ಮೇಲೆ ನಿಂತಿದೆ, ಅವರ ಮಗಳು ರಜಿತಾ. ಏನ್ ಸರ್ಪ್ರೈಸ್ ತಗೊಂಬಂದಿದ್ದೀರಾ? ನಾನು ಅಪ್ಪಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂತ.
ಲೆಟ್ಸ್ ನಾಟ್ ಡಿಲೇ ಮಚ್. ಆ ಸಾಂಗ್ ಡೆಡಿಕೇಶನ್ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅನ್ನೋದಕ್ಕೆ ಈ ಕ್ಷಣ ಸಾಕ್ಷಿ ಆಗಲಿದೆ. ತಗೊಂಬನ್ನಿ ಆ ಸರ್ಪ್ರೈಸ್ ನ ಕೂಡ. ಹ್ಯಾಪಿ ಬರ್ಡೇ ಅರ್ಜುನ್ ಜನ್ಯಾ ಸರ್, ಹ್ಯಾಪಿ ಬರ್ಡೇ. ಒಬ್ಬ ತಂದೆಯಾಗಿ ಈ ಕ್ಷಣ ನಿಮಗೆ ಹೆಂಗೆ ಅನಿಸ್ತಾ ಇದೆ ಸರ್? ಟು ಬಿ ವೆರಿ ಪ್ಯೂರ್, ನನಗೇನು ಮಾತಾಡೋಕ್ಕಾಗ್ತಾ ಇಲ್ಲ, ನನಗೇನು ಮಾತಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಬೇಬಿ. ಯು ಪ್ಲೇಡ್ ಸೋ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ನುಡಿಸ್ತಾರೆ, ಬ್ಯೂಟಿಫುಲ್. ನಿಜವಲ್ಲ ನಿಜ. ಐ ಜಸ್ಟ್ ರಿಕ್ವೆಸ್ಟ್ ನಿಮ್ಮೆಲ್ಲರ ಆಶೀರ್ವಾದ ಮಗು ಮೇಲೆ ಇರಬೇಕಷ್ಟೇ. ಅಪ್ಪ ಯಾವತ್ತೂ ಲೈಕ್ ನನ್ನ ಡಿಸಪಾಯಿಂಟ್ ಮಾಡೇ ಇಲ್ಲ. ಯಾವತ್ತೂ ನನ್ನ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನನ್ನ ಮ್ಯೂಸಿಕ್ ಜರ್ನಿಯಲ್ಲೂ ಅಪ್ಪ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಹಾರ್ಡ್ ವರ್ಕಿಂಗ್, ಕೈಂಡ್, ಫಸ್ಟ್ ಟೈಮ್ ಡೈರೆಕ್ಷನು ಮಾಡ್ತಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಪ್ಪ.